ದೇವದುರ್ಗ ತಾಲೂಕದು ರಾಯಚೂರು ದೇವದುರ್ಗ ತಾಲೂಕಿನ ಒಬ್ಬ ವಿದ್ಯಾರ್ಥಿ. ಅವನು ಮಾಡಿದ ಸಾಧನೆಯ ಕಥೆ ಇದೆ ಅದರೊಳಗೆ. ನೀವು ಅವನ ಬಗ್ಗೆ ಅಧ್ಯಯನ ಮಾಡ್ತಾ ಹೋದರೆ ಆಶ್ಚರ್ಯ ಆಗುತ್ತೆ. ನಾನು ಸ್ವತಃ ಅವನಿಗೆ ಫೋನ್ ಮಾಡಿದ್ದೀನಿ. 16 ವರ್ಷದ ಹುಡುಗ, ಬಲ್ಲಿದ್ ಅಂತ ಅವನ ಹೆಸರು. ನೀವು ಆಮೇಲೆ ಹುಡುಗಿದ್ರೆ ನಿಮ್ಗೆ ಸಿಗತ್ತೆ. ಆ ಬಲ್ಲಿದ್ ಅನ್ನೋ ಹುಡುಗ 16ನೇ ವರ್ಷದವನು. ಶಾಲೆಗೆ ಹೋಗೋ ಅವಕಾಶನೇ ಸಿಕ್ಕಿಲ್ಲ. ದನ ಕಾಯಿಸ್ಕೊಂಡಿದ್ದ, ಹುಲ್ಲು ಕೊಯ್ಕೊಂಡಿದ್ದ, ಎಮ್ಮೆ ಮೈ ತೋರಿಸ್ಕೊಂಡಿದ್ದ. ಒಂದಿನ ಅಲ್ಲಿಗೆ ಹೆಡ್ ಆ್ಯಂಡ್ ಹೆಲ್ಡ್ ಅನ್ನೋ ಸಂಸ್ಥೆಯ ಯುವಕರು ಬಂದರು. ಅವರು ಆಧುನಿಕ ಶಿಕ್ಷಣ ಪಡ್ಕೊಂಡವರು, ಉತ್ತರ ಕನ್ನಡ ಜಿಲ್ಲೆಯವರು, ನಮ್ಮದೇ ಜಿಲ್ಲೆಯವರು. ಅವರು ಹೊಲ್ಲೋಗಿ ಅವನನ್ನು ನೋಡ್ತಾರೆ. ಅವನಿಗೆ ಶಿಕ್ಷಣ ಕೊಡಬೇಕು ಅಂತ ಬಯಸ್ತಾರೆ. ಬಯಸಿ ಅವನಿಗೊಂದು ಟಾಸ್ಕ್ ಕೊಡ್ತಾರೆ. ಒಂದು ಬೈಕ್ ಕೊಟ್ಟು ನೀನು ಅದನ್ನು 15 ನಿಮಿಷ ಸ್ವಚ್ಛ ಮಾಡಬೇಕು ಅಂತ. ಏನು ಮಾಡಬೇಕು? ಬೈಕನ್ನು 15 ನಿಮಿಷ ಸ್ವಚ್ಛ ಮಾಡಬೇಕು. ಅವನು ದಿನ ಎಮ್ಮೆ ಮೈ ತೋರಿಸೋನು. ಅವನಿಗೆ ಚೆನ್ನಾಗಿ ಗೊತ್ತಿದೆ ಮೈ ತೋರಿಸೋದು ಹೇಗೆ ಅಂತ. ಅವ್ನು ಬೈಕ್ ಕೊಟ್ಟುಕೊಳ್ಳಿ ಅವನು 12 ನಿಮಿಷದಲ್ಲಿ ಸ್ವಚ್ಛ ಮಾಡಿದ, ಭಾಳ ಕ್ಲೀನ್ ಮಾಡಿದ. ಅವ್ರಿಗೆ ಸಂತೋಷ ಆಯಿತು. ಅವನನ್ನು ನೀನು ನಮ್ಮ ಕ್ಯಾಂಪಿಗೆ ಸೆಲೆಕ್ಟ್ ಆಗಿದೆಯಾ, ನಮ್ಮ ಒಂದು ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲಿ ಬರಬೇಕು ನೀನು ಅಂತ ಬೆಂಗಳೂರಿಗೆ ಆಹ್ವಾನ ಮಾಡಿದರು. ಅವನು ಹೋಗಿ ಮನೇಲಿ ಕೇಳ್ತಾನೆ. ಮನೇಲಿ ಅಪ್ಪ, ಅಯ್ಯೋ ನೀನು ಕಳಿಸ್ರಾಗಲ್ಲ, ನೀನು ಕಳಿಸಿದ್ರೆ ಇಲ್ಲಿ ಎಮ್ಮೆ ಕಾಯೋರು ಯಾರು, ಹುಲ್ ಕೊಯ್ಯೋರು ಯಾರು, ನೀನು ಹೋಗೋದು ಕಷ್ಟ ಅಂತ ಹೇಳಿದ್ರು. ಆದರೆ ಅವ್ನ ಸಹೋದರೆಲ್ಲ ಹೇಳಿದ್ರು, ಇಲ್ಲ ನೀನು ಹೋಗು, ನಾವು ನೋಡ್ಕೊಳ್ತೀವಿ ಮನೆ ಕಡೆ, ನೀನು ಅಲ್ಲಿ ಹೋಗೋದು ಒಳ್ಳೆಯದು ಅಂತ ಹೇಳಿದ್ರು. ಬೆಂಗಳೂರಿಗೆ ಹೋದ. ಏನೂ ಬರ್ತಿರ್ಲಿಲ್ಲ ಅವನಿಗೆ. ಆದರೆ ಬೆಂಗಳೂರಿಗೆ ಹೋದ ಮೇಲೆ ಅವನಿಗೆ ಅಲ್ಲಿರೋ ವಾತಾವರಣ ನೋಡಿ ನಾನು ಕಲಿಬೇಕು ಅಂತ ಅನಿಸ್ತು. ನಾನು ಅದಕ್ಕೆ ವಿದ್ಯಾರ್ಥಿಗಳಿಗೆ ಹೇಳ್ತಿರೋದು, ಕಲಿಬೇಕು ಅನ್ನುವ ಹಂಬಲ ಬಂದುಬಿಟ್ರೆ, ಅದನ್ನು ಚೆನ್ನಾಗಿ ಇಟ್ಕೊಂಡು ಬಿಟ್ರೆ ಯಾವ ಸಂದರ್ಭದಲ್ಲಿ ಬೇಕಾದ್ರೆ ಕಲಿಬೋದು. 16ನೇ ವರ್ಷದ ಹುಡುಗ ಇಂಗ್ಲೀಷ್ ಕಲಿಕ್ಕೆ ಶುರು ಮಾಡಿದ. ಏನೂ ಓದ್ಲಿಕ್ಕೆ ಬರ್ತಿರ್ಲಿಲ್ಲ. ಒಂದೊಂದು ಅಕ್ಷರ ಓದ್ತಾ 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 ಇಂಗ್ಲೀಷ್ ಕಲಿತ. ನೀವು ನಂಬಲ್ಲ, 6-7 ತಿಂಗಳಲ್ಲಿ ಇಂಗ್ಲೀಷ್ನಲ್ಲಿ ತುಂಬ ಎಕ್ಸ್ಪರ್ಟ್ ಆದ. ಅವನ ವೇಷಭೂಷಣ ಬದಲಾಯಿತು. ಅಂದರೆ ಮನೆಯಲ್ಲಿ ಎಮ್ಮೆ ಕಾಯ್ಕೊಂಡಿದ್ದವನು, ಹರಕು ಬಟ್ಟೆ ಹಾಕ್ಕೊಂಡಿದ್ದವನು, ತುಂಬ ವ್ಯವಸ್ಥಿತವಾದ ವೇಷಭೂಷಣ ಅವನಿಗೆ ಬಂತು. ಅವನು 8 ತಿಂಗಳಾದ ಮೇಲೆ ಮನೆಗೆ ಬಂದರೆ ಮನೆಯ ವ್ಯಕ್ತಿಗಳಿಗೆ ಅವನು ಗುರುತಿಸಿಗಲಿಲ್ಲ, ಅಷ್ಟು ಬದಲಾದವನು. ಹಾಗಂತ ಅವನ ವೈಯಕ್ತಿಕ ಬದುಕಿನಲ್ಲಿ ಬದಲಾವಣೆ ಆಗಿಲ್ಲ. ಅಮ್ಮನ ಬಗ್ಗೆ ಪ್ರೀತಿ ಇತ್ತು, ಮನೆ ಬಗ್ಗೆ ಪ್ರೀತಿ ಇತ್ತು, ಊರಿನ ಬಗ್ಗೆ ಪ್ರೀತಿ ಇತ್ತು. ಆದರೆ ಜ್ಞಾನದ ದೃಷ್ಟಿಯಿಂದ, ಅವನ ಒಟ್ಟು ವ್ಯವಸ್ಥೆಯ ವ್ಯವಹಾರದ ದೃಷ್ಟಿಯಿಂದ ತುಂಬ ಬದಲಾವಣೆ ಆಯಿತು. ಆ ರಮೇಶ್ ಬಲ್ಲಿದ್ ಅನ್ನೋ ಹುಡುಗ ಎಷ್ಟು ಎತ್ತರಕ್ಕೆ ಬೆಳೆದ ಅಂದರೆ, ಅವನಿಗೆ ಅನಿಲ್ ಕುಂಬ್ಳೆ, ನಮ್ಮ ಅಂಬಾನಿಯವರು, ಈ ಥರ ವ್ಯಕ್ತಿಗಳು ಅವನಿಗೆ ಸನ್ಮಾನ ಮಾಡಿದರು. ರಿಯಲ್ ಹೀರೋ ಅಂತಿದೆ, ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ರಮೇಶ್ ಬಲ್ಲಿದ್ ಅಂತ ಹೊಡೆದ್ರೆ ಅವನ ಜೀವನ ಕಥೆ ಬರುತ್ತೆ. ನಾನು ಸ್ವತಃ ಅವನ ಜೊತೆ ಮಾತಾಡಿದ್ದೀನಿ. ಇವತ್ತು ಬಹಳ ಬೇರೆ ಬೇರೆ ವ್ಯಕ್ತಿಗಳ ಜೊತೆ, ಶಾಲೆಗಳ ಜೊತೆ, ಸಂಸ್ಥೆಗಳ ಜೊತೆ ಸಂವಾದ ಮಾಡ್ತಾನೆ. ಅವರಿಗೆ ಪ್ರೇರಣೆ ಕೊಡ್ತಾನೆ ರಮೇಶ್ ಬಲ್ಲಿದ್. 16ನೇ ವರ್ಷದವರೆಗೆ ಏನೂ ಓದದೇ ಇರೋ ಒಬ್ಬ ವ್ಯಕ್ತಿ ಅತ್ಯಂತ ನಿರರ್ಗಳವಾಗಿ, ಅಸ್ಖಲಿತವಾಗಿ ಆಂಗ್ಲ ಭಾಷೆಯನ್ನು, ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿತಾನೆ ಅಂದರೆ ಅವನಲ್ಲಿರುವ ಮೂಲ ಸತ್ವ ಏನು ಅಂದರೆ ಶ್ರದ್ಧೆ, ಕಲಿಬೇಕು ಅನ್ನುವ ಹಂಬಲ. ಆ ಹಂಬಲವನ್ನು ಇರಿಸ್ಕೊಂಡು ನೀವು ಅಧ್ಯಯನ ಮಾಡ್ತಾ ಹೋದರೆ ಆವಾಗ ನೀವು ಅದ್ಭುತವಾದದನ್ನು ಸಾಧಿಸ್ಬೋದು. ಆ ಸಾಧನೆಗೆ ಬೇಕಾದ ಶ್ರದ್ಧೆ ನಿಮ್ಮದಾಗಲಿ. 7ನೇ ತರಗತಿ ಮುಗಿಸ್ಕೊಂಡು ನೀವು 8ನೇ ತರಗತಿಗೆ ಹೊರಗಡೆ ಹೋಗ್ತಾ ಇದ್ದೀರಾ. ಇವತ್ತು ತುಂಬ ಸ್ಪರ್ಧಾ ಜಗತ್ತು ನಮ್ಮ ಕಣ್ಮುಂದೆ ತೆರ್ಕೊಳ್ಳುತ್ತೆ. ಬೇರೆ ಬೇರೆ ವಿಷಯಗಳ ಕುರಿತು ತುಂಬ ಸ್ಪರ್ಧೆಗಳಿದೆ. ನೀವು ಅಕಾಡೆಮಿಕಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿ ಅಂತ ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೀನಿ. ಚೆನ್ನಾಗಿ ಓದಿ 625ಕ್ಕೆ 625 ತೊಗೊಂಡ್ರೆ ಭಾಳ ಒಳ್ಳೆಯದು. ಅದಕ್ಕಿಂತ ಸಂತೋಷ ಯಾರೂ ಪಡಲ್ಲ. ಆದರೆ ನಾನು ರಾಷ್ಟ್ರೋತ್ಥಾನದಲ್ಲಿ ಕೆಲಸ ಮಾಡ್ತಿರೋದ್ರಿಂದ, ಶಿಕ್ಷಣ ವ್ಯವಸ್ಥೆ, ಭಾರತೀಯ ಶಿಕ್ಷಣ ಪದ್ಧತಿ ಹೇಗಿರಬೇಕು ಅನ್ನೋದನ್ನು ತುಂಬ ಕಾಲದಿಂದ ಯೋಚನೆ ಮಾಡ್ತಿರೋದ್ರಿಂದ ನನ್ನ ಸಲಹೆ ನಿಮಗೆ, ಒಂದು ಅಕಾಡೆಮಿಕಲಿ ಅಂದರೆ ಬೌದ್ಧಿಕವಾಗಿ ಒಳ್ಳೆಯ ಅಂಕ ಪಡ್ಕೊಳ್ಳೋದು, ಒಳ್ಳೆಯ ಸ್ಕೋರ್ ಮಾಡೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾದ ಮತ್ತು 4 ಅಂಶಗಳಿದೆ. ಅದರ ಕಡೆ ನಿಮ್ಮ ಗಮನ ಇರಬೇಕು. ಅದರಲ್ಲಿ ಮೊದಲನೇದು ಶಾರೀರಿಕವಾದ ಬೆಳವಣಿಗೆ. ನೀವು ಫಿಸಿಕಲಿ ಫಿಟ್ ಆಗದೆ ಹೋದರೆ, ಶಾರೀರಿಕವಾಗಿ ಒಂದು ಸದೃಢತೆ ಬರದೆ ಹೋದರೆ ಬಹಳ ಕಷ್ಟ ಇದೆ. ಇವತ್ತು ನಾವು, ನೀವು ಎಲ್ಲರೂ, ನಾನು ಹೇಳ್ತಾ ಇರೋದು ನನಗೂ ನಿಮಗೂ ಎಲ್ಲರೂ ಸೇರಿಸ್ಕೊಂಡು, ನಾವೆಲ್ಲರೂ ಶರೀರದ ಆರೋಗ್ಯದ ಬಗ್ಗೆ ತುಂಬ ಅಲಕ್ಷ್ಯ ಮಾಡ್ತಿದ್ದೇವೆ. ನಮ್ಮ ಮಕ್ಕಳು ಕೂಡ ಅಲಕ್ಷ್ಯ ಮಾಡ್ತಾ ಇದ್ದೇವೆ. ಅವರು ಕುರ್ಕುರೆ ತಿಂತಿದ್ದಾರೆ, ಹೊರಗಡೆಯ ಅಂಗಡಿಯ ವಸ್ತುಗಳನ್ನು ತಿಂತಿದ್ದಾರೆ, ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಒಂದು ಒಳ್ಳೆಯ ವ್ಯಾಯಾಮ ಮಾಡ್ತಾ ಒಂದು ಸದೃಢವಾದ ಶರೀರವನ್ನು ಕಾಪಾಡಿಕೊಳ್ಬೇಕು ಅನ್ನೋ ಯೋಚನೆ ನಿಮಗಿರಬೇಕು. ಹಾಗಾಗಿ ಸ್ವಲ್ಪ ವ್ಯಾಯಾಮ, ಪ್ರಾಣಾಯಾಮ, ಒಳ್ಳೆಯ ಆಹಾರ ಪಡ್ಕೊಳ್ಳೋದು, ಮನೇಲಿ ಅಮ್ಮ ಮಾಡಿದ ಒಳ್ಳೆ ಅಡುಗೆಯನ್ನು ಊಟ ಮಾಡುವ ರೂಢಿ ಮಾಡ್ಕೊಳ್ಳಿ. ಆರೋಗ್ಯದ ಕಡೆ ಲಕ್ಷ್ಯವಿರಿಸಿಕೊಂಡು ಅಧ್ಯಯನ ಮಾಡ್ತಾ ಹೋಗಿ. ಯಾಕೆಂದರೆ ಇವತ್ತು 25-30 ವರ್ಷಕ್ಕೆ ಬೇರೆ ಬೇರೆ ರೋಗಗಳು ಬರ್ತಾ ಇದೆ. ಇಡೀ ಸಮಾಜದಲ್ಲಿ
ಆರೋಗ್ಯದ ಸಮಸ್ಯೆ ಕಾಣ್ತಾ ಇದೆ, ಸದೃಢ ಶರೀರಿಗಳು ಕಾಣ್ತಾ ಇಲ್ಲ. ಒಂದು ಗಟ್ಟಿಮುಟ್ಟಾದ ಶರೀರವನ್ನು ಇಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಹಾಗಾಗಿ ಶಿಕ್ಷಣದಲ್ಲಿ ಬೌದ್ಧಿಕತೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಶಾರೀರಿಕವಾದ ಸದೃಢತೆ. ನೀವು ಮುಂದಿನ ದಿನಗಳಲ್ಲಿ ಕಾಪಾಡಿಕೊಳ್ಳಬೇಕು. ಒಂದು ಸದೃಢವಾದ ಯುವಕರು ನೀವು ಆಗಬೇಕು. ವಿವೇಕಾನಂದರು ಹೇಳಿದಾಗೆ ಉಕ್ಕಿನ ಬಾಹುಗಳು, ನರಮಂಡಲಗಳು ಅಷ್ಟು ಗಟ್ಟಿ ಇರಬೇಕು. ಅತ್ಯಂತ ಸದೃಢರಾದಂಥ ಯುವಕರು 100 ಜನ ಸಿಕ್ಕರೆ ನಾನು ದೇಶವನ್ನು ಬದಲಾಯಿಸಬಲ್ಲೆ ಅಂತ ವಿವೇಕಾನಂದರು ಹೇಳಿದ್ದು ಆ ಕಾರಣಕ್ಕಾಗಿ. ಒಂದು ಸದೃಢವಾದ ಶರೀರ ನಿಮ್ಮದು ಆಗಿರಬೇಕು ಅನ್ನೋದು ಮೊದಲನೇ ಅಂಶ. ಬೌದ್ಧಿಕ ಚೆನ್ನಾಗಿ ಮಾಡ್ತೀರಾ, ಶರೀರ ಚೆನ್ನಾಗಿರ್ಬೋದು. ಮಾಡ್ಕೊಳ್ತೀರಾ, ಹೆಲ್ತಿ ಇರ್ತೀರಾ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ತೀರಾ. ನಾನು 10 ನಿಮಿಷ ನಿಮಗೋಸ್ಕರ ಮಾತಾಡ್ತಿದ್ದೀನಿ. ಏನು ಮಾಡಬೇಕು? ಒಳ್ಳೆ ಆಹಾರ ತಗೊಳ್ಬೇಕು, ವ್ಯಾಯಾಮ ಮಾಡಬೇಕು, ಚೆನ್ನಾಗಿ ಆಡಬೇಕು, ಶರೀರ ಗಟ್ಟಿ ಮುಟ್ಟಿರ್ಬೇಕು. ಕಾಪಾಡ್ಕೊಳ್ತೀರಾ ಎಲ್ಲಿಯವರೆಗೆ? ಜೀವನದ ಕೊನೆಯವರೆಗೆ. ಎರಡನೇ ಅಂಶ ಮಾನಸಿಕವಾದ ಆರೋಗ್ಯ, ಸೈಕಾಲಜಿಕಲ್ ಹೆಲ್ತ್. ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ಇದು ಬಹಳ ವಿಶೇಷವಾದ ಅಂಶ. ನೆನ್ಪಿಟ್ಕೊಳ್ಳಿ, ನಮಗೆ 5 ಇಂದ್ರಿಯಗಳಿದೆ. ಪಂಚ ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಕರ್ಮೇಂದ್ರಿಯಗಳು ಬೇರೆ ಇದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ 5 ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿರಿಸಿಕೊಂಡು ಮನಸ್ಸನ್ನು ನಿಯಂತ್ರಣ ಇಟ್ಕೊಳ್ಳೋದಿದೆಯಲ್ಲ ಬಹಳ ಮುಖ್ಯ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎನ್ನುವಂತಹ ಅರಿಷಟ್ ವರ್ಗಗಳನ್ನು ನಿಯಂತ್ರಿಸ್ಕೊಳ್ಬೇಕು. ಮನಸ್ಸನ್ನು ನಿಯಂತ್ರಿಸಿ ಕಲ್ತ್ಕೊಳ್ಬೇಕು. ಕಾಮನೆಗಳು ಕಡಿಮೆ ಆಗಬೇಕು, ಬೇಕು ಅನ್ನೋದು ಕಡಿಮೆ ಆಗಬೇಕು. ತುಂಬ ಬೇಕು 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 ಅಂತ ತುಂಬ್ಕೋಬಾರ್ದು. ಸಾಧನೆ ಬೇಕು, ಅಧ್ಯಯನದ ಸಾಧನೆ ಬೇಕು, ಆದರೆ ಬೇರೆ ವಸ್ತುಗಳ ಬಗ್ಗೆ ತುಂಬ ಅಪೇಕ್ಷೆ ಪಡಬಾರ್ದು. ಮನಸ್ಸನ್ನು ನಿಯಂತ್ರಣಕ್ಕೆ ಬರಬೇಕು ಅಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾನೆ. ಮನಸ್ಸನ್ನು ನಿಯಂತ್ರಿಸೋದು ಹೇಗೆ? ನಿಮಗೆಲ್ಲ ಸಮಸ್ಯೆ ಇದೆಯಲ್ಲ, ಮನಸ್ಸು ಏಕಾಗ್ರಗೊಳ್ಳೋದಿಲ್ಲ. ಈಗ ನಾನು ಮಾತಾಡ್ತಿದ್ದು ನನ್ನೇ ಕೇಳಬೇಕು, ಒಂದ್ಸಲ ಆ ಕಡೆ ಈ ಕಡೆ ಹೋಗುತ್ತೆ. ಯಾಕೆ ಹೋಗುತ್ತೆ? ಅದು ಕಿವಿಗೆ ಬೇರೆನೋ ಕೇಳುತ್ತೆ ಅಲ್ವಾ? ಮೂಗಿಗೆ ಏನೋ ಸ್ಮೆಲ್ ಬರುತ್ತೆ, ಅಲ್ಲಿ ಬಜೆ ಸ್ಮೆಲ್ ಬಂದರೆ ಒಂದ್ಸಲ ತಿನ್ಕೊಂಡು ಬರೋಣ ಅಂತ ಅನ್ಸುತ್ತೆ. ಯಾರೋ ಪಕ್ಕದಲ್ಲಿ ಟಚ್ ಮಾಡ್ತಾನೆ, ಆ ಕಡೆ ಲಕ್ಷ್ಯ ಹೋಗುತ್ತೆ. ಈ ಇಂದ್ರಿಯಗಳು ನಮ್ಮನ್ನು ಆಚೆ ಈಚೆ ಎಳಿತಾ ಇರುತ್ತೆ. ಅದನ್ನು ಹೋಗದ ಹಾಗೆ ಒಂದೇ ಕಡೆ ನಿಲ್ಲಿಸಬೇಕು ಅಂದರೆ ಕೃಷ್ಣ ಹೇಳಿದ ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಕೃಷ್ಣ ಹತ್ರ ಹೇಳ್ತಾನೆ, ಮನಸ್ಸು ತುಂಬ ಚಂಚಲ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಂತ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ. ಅರ್ಜುನ ಹೇಳ್ತಾನೆ, ಮನಸ್ಸು ಚಂಚಲ, ತುಂಬ ಕಷ್ಟ, ನೀನು ಹೇಳಿದಷ್ಟು ಸುಲಭ ಅಲ್ಲ, ಇಟ್ಕೊಳಿಕ್ಕಾಗಲ್ಲ ಅಂತ. ಅದಕ್ಕೆ ಕೃಷ್ಣ ಹೇಳೋ ಉತ್ತರ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. 2 ಅಂಶ ನೆನ್ಪಿಟ್ಕೊಂಬಿಡಿ, ಅಭ್ಯಾಸೇನ ಮತ್ತು ವೈರಾಗ್ಯೇನ. ಒಂದು ಅಭ್ಯಾಸ, ಪ್ರಾಕ್ಟೀಸ್ ಮಾಡಬೇಕು ಮನಸ್ಸನ್ನು ನಿಯಂತ್ರಣ ಇಟ್ಕೊಳ್ಳಿಕ್ಕೆ. 1 ಗಂಟೆ ಓದ್ತೇನೆ, ಆಚೆ ಈಚೆ ನೋಡದೆ 1 ಗಂಟೆ ನಿರಂತರ ಓದ್ತೀನಿ ಅನ್ನೋದು ಅಭ್ಯಾಸ ಮಾಡಬೇಕು. ಮೊದಲು 5 ನಿಮಿಷ ಮಾಡಿ, ಆಮೇಲೆ 10 ನಿಮಿಷ ಮಾಡಿ, ಆಮೇಲೆ 20 ನಿಮಿಷ, 30 ನಿಮಿಷ, ಅದು 1 ಗಂಟೆ, 2 ಗಂಟೆ, 3 ಗಂಟೆ, ಸಾಮಾನ್ಯ 7 ಗಂಟೆ, 8 ಗಂಟೆವರೆಗೆ ಅಧ್ಯಯನ ಮಾಡಬೇಕಾಗತ್ತೆ. JEE ಅಂತ ಪರೀಕ್ಷೆಯನ್ನು ಬರೆಯುವಾಗ 8 ಗಂಟೆ ಅಧ್ಯಯನ ಮಾಡಬೇಕಾಗತ್ತೆ. ಜಗತ್ತಿನ 2ನೇ ಅತ್ಯಂತ ಕಠಿಣ ಪರೀಕ್ಷೆ ಭಾರತದ್ದು JEE. ಅದನ್ನು ಮಾಡಬೇಕು ಅಂದರೆ ಅಷ್ಟು ಓದಬೇಕಾಗತ್ತೆ. ನಾನು IIT ಕಾಲೇಜಿಗೆ ಹೋಗಿದ್ದೆ.